ದೇಶದಲ್ಲಿ ಆರ್ಥಿಕ ಬಿಕ್ಕಟ್ಟು, ದಿಢೀರ್ ಮೋದಿ ರಿಸೈನ್. ಏನಿದು ಎಡ್ಬಿಡಂಗಿ ತೀರ್ಮಾನ? ದೇಶದಲ್ಲಿ ಆರ್ಥಿಕ ಬಿಕ್ಕಟ್ಟು ಶುರುವಾಗಿ ಬಿಟ್ಟ. ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕೇರುತ್ತಿದ್ರೆ ಇಂಥ ಒಂದು ಅನುಮಾನ ಎಲ್ಲರನ್ನೂ ಕಾಡೇ ಕಾಡುತ್ತೆ. ಹಾಗಾದ್ರೆ ದೇಶದಲ್ಲಿ ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕೇರೋದಕ್ಕೆ ಯಾರು ಹೊಣೆ? ಕೇಂದ್ರ ಸರ್ಕಾರದ ಎಡಬಿಡಂಗಿ ನೀತಿಗಳಿಂದ ಬೇಸತ್ತು ಮೋದಿ ನೈತಿಕ ಹೊಣೆ ಹೊತ್ತು ತಮ್ಮ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡುವ ಕಾಲ ಸನ್ನಿಹಿತವಾಗಿ ಬಿಟ್ಟ. ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆ ಒಂದೇ ಸಲ 993 ರೂಪಾಯಿ ಜಂಪ್. ಪೆಟ್ರೋಲ್ ಡೀಸೆಲ್ ಪ್ರತಿ ಲೀಟರ್ ಮೇಲೆ 3 ರೂಪಾಯಿ ಹೆಚ್ಚಳ. ಸಾಮಾನ್ಯವಾಗಿ ಬೆಲೆ ಏರಿಕೆ ಅಂದ್ರೆ 2-3 ರೂಪಾಯಿ ಹೆಚ್ಚಳವಾಗುತ್ತೆ. ಆದ್ರೆ ಕೇಂದ್ರ ಸರ್ಕಾರ ಏಕ್ದಮ್ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನ 993 ರೂಪಾಯಿಗೆ ಏರಿಸಿದೆ. ಇದರಿಂದ 19 ಕೆಜಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ದರ 2000ದಿಂದ 3000 ರೂಪಾಯಿ ಗಡಿ ದಾಟಿ ಹೋಯಿತು. ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಕೇಂದ್ರ ಸರ್ಕಾರ ಈ ಬೆಲೆಯನ್ನ ಏರಿಸಿದ್ದು ಪಂಚರಾಜ್ಯ ವಿಧಾನಸಭಾ ಚುನಾವಣೆ ಮುಗಿದ ಮೇಲೆ. ಕೇಂದ್ರ ಸರ್ಕಾರದ ಈ ಒಂದು ನಿರ್ಧಾರದಿಂದ ದೇಶದ ಹೋಟೆಲ್ ಉದ್ಯಮ ನೆಗೆದು ಬಿದ್ದು ಹೋಗಿದೆ. ಯಾಕಂದ್ರೆ ಕೇಂದ್ರ ಸರ್ಕಾರ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನ ಈ ವರ್ಷದಲ್ಲಿ ಏರಿಸಿದ್ದು ಇದೇ ಮೊದಲೇನೂ ಅಲ್ಲ. ಕಳೆದ ಫೆಬ್ರವರಿ 1ರಂದು 49 ರೂಪಾಯಿಗಳನ್ನ ಹೆಚ್ಚಿಸಿತ್ತು. ಸಾಲ್ದು ಅಂತೇಳಿ ಮಾರ್ಚ್ ತಿಂಗಳಲ್ಲಿ ಇರಾನ್ ಬಿಕ್ಕಟ್ಟು ತೀವ್ರಗೊಂಡಿದೆ ಅಂತೇಳಿ ಮತ್ತೆ 144 ರೂಪಾಯಿಗಳನ್ನ ಹೆಚ್ಚಿಸಿತ್ತು. ಆ ನಂತರ ಏಪ್ರಿಲ್ 1ರಂದು ಮತ್ತೆ ಪ್ರತಿ ಸಿಲಿಂಡರ್ ಮೇಲೆ 200 ರೂಪಾಯಿ ರೇಟ್ ಜಾಸ್ತಿ ಮಾಡಿತ್ತು. ಅಷ್ಟೊತ್ತಿಗೆ ಹೋಟೆಲ್ ಉದ್ಯಮ ವಿಲ ಅಂತಿತ್ತು. ಜೊತೆಗೆ ಊಟ ತಿಂಡಿ ತಿನಿಸುಗಳ ಬೆಲೆಯನ್ನು ಏರಿಸಿತ್ತು. ಆದ್ರೆ ಅದ್ಯಾವಾಗ ಪಂಚರಾಜ್ಯ ಚುನಾವಣೆ ಮುಗಿತು ಆಗ ಕೇಂದ್ರ ಸರ್ಕಾರ ಮತ್ತೆ ಪ್ರತಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಮೇಲೆ 993 ರೂಪಾಯಿ ಜಾಸ್ತಿ ಮಾಡ್ತು. ಹೀಗಾಗಿ ನಿರಂತರವಾಗಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆ ಏರಿಸಿದ್ದರಿಂದ ಇವತ್ತು ಆ ಸಿಲಿಂಡರ್ ಬೆಲೆ 3000 ರೂಪಾಯಿ ಗಡಿ ದಾಟಿದೆ. ಇದೇ ರೀತಿ ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನು ಮಾರ್ಚ್ ನಲ್ಲಿ 60 ರೂಪಾಯಿ, ಏಪ್ರಿಲ್ ನಲ್ಲಿ 50 ರೂಪಾಯಿ ಜಾಸ್ತಿ ಮಾಡಿದೆ. ಇದೆಲ್ಲದರ ಮಧ್ಯೆ ಇದೀಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಪ್ರತಿ ಲೀಟರ್ಗೆ 3 ರೂಪಾಯಿ ಜಾಸ್ತಿ ಮಾಡಿದೆ. ಇದರಿಂದ ದೇಶದ ಸಾರಿಗೆ ಉದ್ಯಮ ದುಬಾರಿಯಾಗಿದೆ. ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದ್ದರಿಂದ ಬಸ್ ಪ್ರಯಾಣ ದರ ಹೆಚ್ಚಾಗಿದೆ. ಅದೇ ರೀತಿ ದಿನಸಿ ತರಕಾರಿ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆಗಳು ಜಾಸ್ತಿ ಆಗ್ತಾ ಇವೆ. ಬೆಲೆ ಏರಿಕೆಗೆ ಅದೇನ್ ಕಾರಣ ಅಂತ ಕೇಳಿದ್ರೆ ಕೇಂದ್ರ ಸರ್ಕಾರ ಕೊಡೋ ರೀಸನ್ ಏನ್ ಗೊತ್ತಾ? ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಹೀಗಾಗಿ ಭಾರತದಲ್ಲಿ ತೈಲ ಬಿಕ್ಕಟ್ಟು ಮತ್ತು ಆರ್ಥಿಕ ಸಂಕಷ್ಟ ತಲೆದೋರಿದೆ ಅಂತ ಹೇಳ್ತಿದೆ. ಇದೇ ಟೈಮಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ಒಂದು ಕರೆ ನೀಡಿದ್ದಾರೆ. ಅದೇನಪ್ಪಾ ಅಂದ್ರೆ ನಾಗರಿಕರು ಆರ್ಥಿಕ ಶಿಸ್ತು ಪಾಲಿಸಬೇಕು, ಅಡುಗೆ ಎಣ್ಣೆ, ಎಲ್ಪಿಜಿ, ಪೆಟ್ರೋಲ್ ಅನ್ನ ಮಿತವಾಗಿ ಬಳಸಬೇಕು ಅಂತ ಹೇಳಿದ್ದಾರೆ. ಸಾಧ್ಯವಾದ್ರೆ ಉದ್ಯೋಗಿಗಳು ಮನೆಯಿಂದಲೇ ಕೆಲಸ ಮಾಡಬೇಕು, ಚಿನ್ನ ವಿದೇಶಿ ಪ್ರವಾಸ ವೆಚ್ಚ ಕಡಿತಗೊಳಿಸಬೇಕು ಅಂತ ಹೇಳಿದ್ದಾರೆ. ಮೇಲ್ನೋಟಕ್ಕೆ ಇದು ಮಿತವ್ಯಯದ ಕರೆ ಅಂತ ಕಂಡು ಬಂದ್ರು ಇದರ ಹಿಂದೆ ಕೇಂದ್ರ ಸರ್ಕಾರದ ಬೃಹತ್ ಆರ್ಥಿಕ ವೈಫಲ್ಯ ಅಡಗಿದೆ ಅನ್ನೋ ಆರೋಪ ಕೇಳಿ ಬರುತ್ತಿದೆ. ದೇಶದ ಆರ್ಥಿಕತೆಯನ್ನ ಹಳಿಗೆ ತರಬೇಕಾದ ಮೋದಿ ಸರ್ಕಾರ ತನ್ನ ನೀತಿಗಳ ವೈಫಲ್ಯಗಳನ್ನ ಮುಚ್ಚಿಡಲು ಜನರ ದೈನಂದಿನ ಬದುಕನ್ನು ನಿಯಂತ್ರಿಸಲು ಹೊರಟಿದೆಯೇ. ಈ ಪರಿಸ್ಥಿತಿಗೆ ನಿಜಕ್ಕೂ ಯಾರು ಹೊಣೆ? ಅಮೆರಿಕನ, ಇಸ್ರೇಲ, ಇಲ್ಲ ಇರಾನ ಅನ್ನೋ ಪ್ರಶ್ನೆಗಳು ಮುನ್ನೆಲೆಗೆ ಬಂದಿವೆ. ಆಫ್ಕೋರ್ಸ್ ಜಾಗತಿಕ ಯುದ್ಧದ ಪ್ರಭಾವ ಇರುವುದನ್ನ ಅಲ್ಲಗಳೆಯಲು ಸಾಧ್ಯವಿಲ್ಲ. ಆದ್ರೆ ಅದಕ್ಕಿಂತಲೂ ಮುಖ್ಯ ಕಾರಣ ಮೋದಿ ಸರ್ಕಾರದ ಕಳಪೆ ಆರ್ಥಿಕ ಮತ್ತು ವಿದೇಶಾಂಗ ನೀತಿ ಅಂದ್ರೆ ತಪ್ಪಾಗಲಾರದು. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದ ಆರಂಭದಲ್ಲಿ ಮೋದಿ ಸರ್ಕಾರ ಏನ್ ಹೇಳಿತ್ತು ಅಂತ ನೆನಪಿದೆಯಾ? ಭಾರತದ 70% ತೈಲ ಆಮದು ಹರ್ಮುಜ್ ಜಲಸಂಧಿಯನ್ನ ಅವಲಂಬಿಸಿಲ್ಲ, ನಮಗೆ ಬೇರೆ ಮಾರ್ಗಗಳಿವೆ, ಇಂಧನ ಕೊರತೆ ಆಗೋದಿಲ್ಲ ಅನ್ನೋ ಭರವಸೆ ಕೊಟ್ಟಿತ್ತು. ಆದ್ರೆ ಇವತ್ತು ಆ ಭರವಸೆಗಳೆಲ್ಲ ಸುಳ್ಳಾಗಿವೆ. ಈ ಹಿಂದೆ ಭಾರತವು ಇರಾನ್ ಮತ್ತು ವೆನಿಜುವೆಲಾದಿಂದ ಭಾರತೀಯ ರೂಪಾಯಿಗಳಲ್ಲೇ ರಿಯಾಯಿತಿ ದರದಲ್ಲಿ ತೈಲ ಖರೀದಿಸುತ್ತಿತ್ತು. ರಷ್ಯಾ ಕೂಡ 40% ತೈಲವನ್ನ ರಿಯಾಯಿತಿಯಲ್ಲಿ ಕೊಟ್ಟಿತ್ತು. ಆದ್ರೆ ಅಮೆರಿಕ ಮತ್ತು ಇಸ್ರೇಲ್ ದೃಷ್ಟಿ ಇರಾನ್ ಮೇಲೆ ಬಿದ್ದ ತಕ್ಷಣ ಮೋದಿ ಸರ್ಕಾರ ಇಸ್ರೇಲ್ ಪರ ನಿಲುವು ತಳೆದು ರಿಯಾಯಿತಿ ತೈಲದ ಅವಕಾಶವನ್ನ ಕೈಚೆಲ್ಲಿತ್ತು. ಅಮೆರಿಕದ ಸುಂಕದ ಬೆದರಿಕೆಗೆ ಹೆದರಿ ರಷ್ಯಾದಿಂದ ಬರುತ್ತಿದ್ದ ತೈಲವನ್ನು ಕಡಿತಗೊಳಿಸಿತ್ತು. ಅಂತಿಮವಾಗಿ ದೇಶದ ಇಂಧನ ಭದ್ರತೆಯನ್ನ ತಾನೇ ಅಪಾಯಕ್ಕೆ ದೂಡಿತ್ತು. ಇನ್ನ ಮೋದಿ ಸರ್ಕಾರದ ಕಣ್ಣೆರೆಸುವ ತಂತ್ರಕ್ಕೆ ಮತ್ತೊಂದು ಉದಾಹರಣೆ ಕೂಡ ಇದೆ. 5 ರಾಜ್ಯಗಳ ಚುನಾವಣೆ ನಡೆಯುವವರೆಗೂ ಮೋದಿ ಸರ್ಕಾರ ಬೆಲೆ ಏರಿಕೆ ಮಾಡದೆ ಮೌನವಾಗಿತ್ತು. ಚುನಾವಣೆ ಮುಗಿದು ಸರ್ಕಾರಗಳು ರಚನೆಯಾಗುತ್ತಿದ್ದಂತೆ ಜನರ ಮೇಲೆ ಬೆಲೆ ಏರಿಕೆಯ ಬರೆ ಎಳೆದಿದೆ. ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಪ್ರತಿ ಲೀಟರ್ಗೆ 3 ರೂಪಾಯಿ ಹೆಚ್ಚಿಸಲಾಗಿದೆ. ಎಲ್ಪಿಜಿ ಬೆಲೆಯಂತೂ ಗಗನಕ್ಕೇರಿ ಕೂತಿದೆ. ಕಾಳಸಂತೆಯಲ್ಲಂತೂ ಇದಕ್ಕೆ ಲಂಗು ಲಗಾಮೆ ಇಲ್ಲದಂತಾಗಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ತಳ ಮುಟ್ಟಿದ್ದಾಗಲೂ ಮೋದಿ ಸರ್ಕಾರ ಕೇವಲ 15 ತಿಂಗಳಲ್ಲಿ 9 ಬಾರಿ ಅಬಕಾರಿ ಸುಂಕ ಹೆಚ್ಚಿಸಿತ್ತು. 2014ರಿಂದ 2021ರ ಅವಧಿಯಲ್ಲಿ ಅಬಕಾರಿ ಸುಂಕವನ್ನ ಬರೋಬ್ಬರಿ 248%ಗೆ ಹೆಚ್ಚಿಸಿ ಕೇಂದ್ರ ಸರ್ಕಾರ ದೇಶದ ಜನರಿಂದ 38.89 ಲಕ್ಷ ಕೋಟಿ ರೂಪಾಯಿ ಲಾಭ ಮಾಡಿಕೊಂಡಿತ್ತು. ಆ ಬೃಹತ್ ಲಾಭವನ್ನ ಜನಸಾಮಾನ್ಯರಿಗೆ ಕೊಡದೆ ಕಾರ್ಪೊರೇಟ್ ಕುಳಗಳ ಜೇಬಿಗೆ ಇಳಿಸಲಾಗಿತ್ತು. ಅಂದು ಲಾಭ ಬಂದ
ಬಂದಾಗ ಖಜಾನೆ ತುಂಬಿಸಿಕೊಂಡ ಕೇಂದ್ರ ಸರ್ಕಾರ ಇವತ್ತು ಬಿಕ್ಕಟ್ಟು ಬಂದಾಗ ಹೊರೆಯನ್ನ ಜನರ ಹೆಗಲಿಗೆ ವರ್ಗಾಯಿಸುತ್ತಿದೆ. ಪ್ರಧಾನಿ ಮೋದಿಯವರ ದ್ವಂದ್ವ ನೀತಿಗೊಂದು ಅತ್ಯುತ್ತಮ ಉದಾಹರಣೆ ಕೂಡ ಇದೆ. 2013ರಲ್ಲಿ ಯುಪಿಎ ಸರ್ಕಾರದ ಅವಧಿಯಲ್ಲಿ ಅಂದಿನ ಹಣಕಾಸು ಸಚಿವ ಪಿ ಚಿದಂಬರಂ ಆರ್ಥಿಕ ದೃಷ್ಟಿಯಿಂದ ಚಿನ್ನ ಆಮದು ಕಡಿಮೆ ಮಾಡಿ ಅಂತ ಮನವಿ ಮಾಡಿಕೊಂಡಿದ್ರು. ಆಗ ಗುಜರಾತ್ ಸಿಎಂ ಆಗಿದ್ದ ಇದೇ ನರೇಂದ್ರ ಮೋದಿ ಅವರು ಇದು ಭಾರತೀಯ ಮಹಿಳೆಯರ ಮಂಗಳಸೂತ್ರ ಕಿತ್ತುಕೊಳ್ಳುವ ಯತ್ನ ಅಂತೇಳಿ ಲೇವಡಿ ಮಾಡಿದ್ರು. ಆದ್ರೆ ಇವತ್ತು ತಾವೇ ಪ್ರಧಾನಿಯಾಗಿದ್ದಾಗ ಜನರಿಗೆ ಅದೇ ಮಿತವ್ಯಯದ ಪಾಠ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲ, ಜನರಿಗೆ ಸಾರ್ವಜನಿಕ ಸಾರಿಗೆ ಬಳಸಿ ಇಂಧನ ಉಳಿಸಿ ಅನ್ನುವ ಪ್ರಧಾನಿಗಳು ತಾವೇ ಸ್ವತಃ ವಿಮಾನ, ಹೆಲಿಕಾಪ್ಟರ್, ನೂರಾರು ಬೆಂಗಾವಲು ವಾಹನಗಳೊಂದಿಗೆ ಭವ್ಯ ರಾಜಕೀಯ ರ್ಯಾಲಿಗಳು, ರೋಡ್ ಶೋಗಳನ್ನು ನಡೆಸುತ್ತಿದ್ದಾರೆ. ಆ ಮೂಲಕ ಮೋದಿ ಅವರು ಉಪದೇಶ ಹೇಳೋಕೆ ಅದನ್ನ ನಾನು ಪಾಲಿಸೋಕ್ಕಾಗಲ್ಲ ಅನ್ನೋ ರೀತಿ ನಡೆದುಕೊಂಡಂತಿದೆ. ಇದರಿಂದ ಷೇರು ಮಾರುಕಟ್ಟೆ ಕುಸಿದು ಭಾರತೀಯ ರೂಪಾಯಿ ಮೌಲ್ಯ ಏಷ್ಯಾದಲ್ಲಿ ಅತ್ಯಂತ ಕಳಪೆ ಮಟ್ಟಕ್ಕೆ ತಲುಪಿದೆ. ಮೋದಿ ತಕ್ಷಣ ರಾಜೀನಾಮೆ ಕೊಡ್ಲಿ, ಸಿಎಂ ಸಿದ್ದರಾಮಯ್ಯ ಪಟ್ಟು. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಲೀಟರ್ಗೆ ₹3 ಹೆಚ್ಚಿಸಿರುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಟುವಾಗಿ ಟೀಕಿಸಿದ್ದಾರೆ. ಇದನ್ನ ಜನವಿರೋಧಿ ತೀರ್ಮಾನ ಅಂತ ಹೇಳಿದ್ದಾರೆ. ಈ ಬೆಲೆ ಏರಿಕೆಯನ್ನ ತಕ್ಷಣ ಹಿಂಪಡೆಯಬೇಕು ಅಂತಾನು ಒತ್ತಾಯಿಸಿದ್ದಾರೆ. ದೇಶದ ಆರ್ಥಿಕತೆಯನ್ನ ದುರುಪಯೋಗವಾಗಿ ನಿರ್ವಹಿಸಿ ಜನರನ್ನ ವಿಫಲಗೊಳಿಸಿರುವ ಕಾರಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಸುವ ಮೂಲಕ ಮೋದಿ ಸರ್ಕಾರ ತನ್ನ ವೈಫಲ್ಯಗಳ ಭಾರವನ್ನ ಜನರ ಮೇಲೆ ಹಾಕುತ್ತಿದೆ. ಕೇಂದ್ರ ಸರ್ಕಾರದ ವಿಫಲ ವಿದೇಶಾಂಗ ನೀತಿ, ದುರ್ಬಲ ಆರ್ಥಿಕ ನಿರ್ವಹಣೆ ಮತ್ತು ಬೆಲೆ ಏರಿಕೆಯ ಹೊರೆಯನ್ನ ಜನರು ಅನುಭವಿಸುತ್ತಿದ್ದಾರೆ. ಜನರನ್ನ ರಕ್ಷಿಸುವ ಬದಲು ಮೋದಿ ಸರ್ಕಾರ ಅವರನ್ನ ಆದಾಯ ಸಂಗ್ರಹಿಸುವ ಸಾಧನವಾಗಿ ಬಳಸುತ್ತಿದೆ ಅಂತೇಳಿ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಪೆಟ್ರೋಲ್ ಬೆಲೆ ಲೀಟರ್ಗೆ ₹106 ಮತ್ತು ಡೀಸೆಲ್ ಬೆಲೆ ಸುಮಾರು ₹94 ಅಷ್ಟಿದೆ. ಈ ಬೆಲೆ ಏರಿಕೆ ಪೆಟ್ರೋಲ್ ಬಂಕ್ಗಳಲ್ಲೇ ನಿಲ್ಲೋದಿಲ್ಲ. ಇದರಿಂದ ಸಾರಿಗೆ ವೆಚ್ಚ, ತರಕಾರಿ, ಹಾಲು ಹಾಗೂ ಇತರೆ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚುತ್ತದೆ. ರೈತರು, ಕಾರ್ಮಿಕರು, ಸಣ್ಣ ವ್ಯಾಪಾರಿಗಳು ಮತ್ತು ಮಧ್ಯಮ ವರ್ಗದ ಜನರು ತೀವ್ರ ಹೊಡೆತ ಅನುಭವಿಸಲಿದ್ದಾರೆ ಅಂತ ಹೇಳಿದ್ದಾರೆ. ಕಚ್ಚಾ ತೈಲದ ಬೆಲೆ ಕಡಿಮೆಯಾಗಿದ್ದಾಗ ಮೋದಿ ಸರ್ಕಾರ ಜನರಿಗೆ ಯಾವುದೇ ಪರಿಹಾರ ನೀಡಲಿಲ್ಲ. ಬೃಹತ್ ಪ್ರಮಾಣದಲ್ಲಿ ತೆರಿಗೆ ಸಂಗ್ರಹಿಸಿ ತನ್ನ ಖಜಾನೆಯನ್ನ ತುಂಬಿಸಿಕೊಂಡಿತ್ತು. ಆದ್ರೆ ಇಂಧನ ಬೆಲೆ ಏರಿದಾಗ ಜನರನ್ನೇ ಗುರಿಯಾಗಿಸುತ್ತದೆ. ಇದು ಆಡಳಿತವಲ್ಲ, ಶೋಷಣೆ ಅಂತೇಳಿ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಮೋದಿ ಅವರು ತಮ್ಮ ಬಂಡವಾಳಶಾಹಿ ಸ್ನೇಹಿತರನ್ನ ರಕ್ಷಿಸೋದ್ರಲ್ಲೇ ಆಸಕ್ತಿ ಹೊಂದಿದ್ದಾರೆ ಅಂತಾನು ಆರೋಪಿಸಿದ್ದಾರೆ. ಸಾಮಾನ್ಯ ಜನರಿಗೆ ಸಹಾಯ ಮಾಡೋದ್ರಲ್ಲಿಯೂ ಬದ್ಧತೆಯನ್ನ ಪ್ರಧಾನಮಂತ್ರಿ ತೋರಿಸಬೇಕು ಅಂತಾನು ಕುಟುಕಿದ್ದಾರೆ. ಇನ್ನ ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯಿಂದ ದೇಶದ ಶ್ರೀಸಾಮಾನ್ಯರ ಬದುಕು ಬರ್ಬಾದಾಗ್ತಿದೆ. ಆದ್ರೂ ಕೆಲ ಅಂಧ ಭಕ್ತರು ದೇಶದಲ್ಲಿ ಅಂತದ್ದೇನೂ ಆಗೇ ಇಲ್ಲ, ದೇಶದ ಆರ್ಥಿಕತೆಗೆ ಪೆಟ್ಟೆ ಬಿದ್ದಿಲ್ಲ ಅಂತಿದ್ದಾರೆ. ಸಿದ್ದರಾಮಯ್ಯ ಹಾಲು, ವಿದ್ಯುತ್ ದರವನ್ನ ₹1-2 ಯಾಕೆ ಏರಿಸಿದ್ರು ಅಂತಾನು ಪ್ರಶ್ನೆ ಕೇಳ್ತಿದ್ದಾರೆ. ಆ ಮೂಲಕ ಮೋದಿ 100-200 ಸಾವಿರಾರು ರೂಪಾಯಿ ಲೆಕ್ಕದಲ್ಲಿ ಬೆಲೆ ಏರಿಸಿದ್ರು ಅದು ಬೆಲೆ ಏರಿಕೆಯೇ ಅಲ್ಲ ಅನ್ನೋ ರೀತಿ ವಾದ ಮಾಡ್ತಿದ್ದಾರೆ. ದೇಶದ ಆರ್ಥಿಕತೆ ಸಂಕಷ್ಟದಲ್ಲಿದೆ ಅನ್ನೋದಕ್ಕೆ ಬೆಲೆ ಏರಿಕೆ ಸಾಕ್ಷಿ ಅಲ್ವಾ? ದೇಶ ಆರ್ಥಿಕವಾಗಿ ಸುಭಿಕ್ಷೆಯಲ್ಲಿದ್ದಿದ್ರೆ ಪ್ರತಿ ವರ್ಷ ಮೋದಿ ಲಕ್ಷ ಕೋಟಿ ಸಾಲ ಯಾಕೆ ಮಾಡ್ತಿದ್ರು? 12 ವರ್ಷಗಳಲ್ಲಿ 200 ಲಕ್ಷ ಕೋಟಿ ರೂಪಾಯಿ ಸಾಲ ಯಾಕಾಯ್ತು? ಇದಕ್ಕೆ ಅಂಧ ಭಕ್ತರು ಉತ್ತರಿಸಬೇಕು. ಅದೇನೇ ಇರ್ಲಿ, ಮೋದಿ ಮತ್ತು ಅವರ ಸರ್ಕಾರವು ಪ್ರಸ್ತುತ ಇಂಧನ ಮತ್ತು ಆರ್ಥಿಕ ಬಿಕ್ಕಟ್ಟಿಗೆ ದೂರದ ಗುಮ್ಮನನ್ನ ತೋರಿಸಿ ಸಮಸ್ಯೆಗಳಿಗೆ ಬೆನ್ನು ಹಾಕಿ ಪರಾರಿಯಾಗುವ ಪ್ರವೃತ್ತಿಯನ್ನ ಬಿಡಬೇಕು. ಬಿಕ್ಕಟ್ಟಿನ ಹೊರೆಯನ್ನ ಜನಸಾಮಾನ್ಯರ ಮೇಲೆ ಹೇರದೆ ತಕ್ಷಣವೇ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ಅಬಕಾರಿ ಸುಂಕವನ್ನ ಕಡಿತಗೊಳಿಸಬೇಕು. ದಿನಬಳಕೆ ವಸ್ತುಗಳ ಬೆಲೆ ಏರಿಕೆಯನ್ನ ನಿಯಂತ್ರಿಸಬೇಕು. ಪಾಶ್ಚಿಮಾತ್ಯ ದೇಶಗಳ ಒತ್ತಡಕ್ಕೆ ಮಣಿಯದೆ ಇರಾನ್, ರಷ್ಯಾದಂತಹ ರಾಷ್ಟ್ರಗಳಿಂದ ರೂಪಾಯಿ ಆಧಾರಿತ ವ್ಯಾಪಾರ ಅಥವಾ ರಿಯಾಯಿತಿ ದರದಲ್ಲಿ ಕಚ್ಚಾ ತೈಲ ಆಮದನ್ನ ಹೆಚ್ಚಿಸಿ ಇಂಧನ ಭದ್ರತೆ ಕಾಪಾಡಬೇಕು. ಜನರಿಗೆ ಮಿತವ್ಯಯದ ಪಾಠ ಹೇಳುವ ಮುನ್ನ ಸರ್ಕಾರಿ ವೆಚ್ಚಗಳು ಮತ್ತು ಅದ್ದೂರಿ ರಾಜಕೀಯ ಪ್ರಚಾರಗಳನ್ನು ತಗ್ಗಿಸಿ ಜನರೊಂದಿಗೆ ನಿಲ್ಲುವಂತಾಗಬೇಕು. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.